ರಾಮ ವೇದ ವೇದಾಂಗ ತತ್ವಜ್ಞೋ, ಅಂದರೆ ವೇದಗಳಲ್ಲಿ, ವೇದಾಂಗಗಳಲ್ಲಿ, ತತ್ವಗಳಲ್ಲಿ ಜ್ಞಾನಿಯಾಗಿದ್ದ ಎಂದು ನಾರದ ರಾಮನನ್ನು ವಾಲ್ಮೀಕಿಗೆ ಪರಿಚಯಿಸುತ್ತಾನೆ. ಆದರೆ ರಾಮ ನಿಜವಾಗಿಯೂ ವೇದಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ತಿಳಿದುಕೊಂಡಿದ್ದನೇ? ಆದರೆ ಅವನು ಸೀತೆಯನ್ನು ಮದುವೆಯಾದುದನ್ನು ನೋಡಿದರೆ ರಾಮನಿಗೆ ಶಾಸ್ತ್ರಗಳ ಬಗ್ಗೆ ಗೊತ್ತಿತ್ತೇ ಎಂಬ ಸಂದೇಹ ಬರುತ್ತದೆ. ಎಂತಹ ಹೆಂಗಸನ್ನು ಮದುವೆಯಾಗಬೇಕು ಎನ್ನುವಲ್ಲಿ ಮನು ತನ್ನ ಸ್ಮೃತಿಯ ಅಧ್ಯಾಯ 3ರ ಶ್ಲೋಕ 11ರಲ್ಲಿ ಯಸ್ಯಾಸ್ತು ನ ಭವೇದ್ ಭ್ರಾತಾ ನ ವಿಜ್ಞಾಯೇತ ವಾ ಪಿತಾ ನೌಪಯಚ್ಛೇತ ತಾಂ ಪ್ರಾಜ್ಞಃ ಪುತ್ರಿಕಾ ಧರ್ಮ ಶಂಕಯ ಎನ್ನುತ್ತಾನೆ. ಅಂದರೆ ಬುದ್ಧಿವಂತ ಗಂಡಸು ಸಹೋದರನಿಲ್ಲದ ಹಾಗೂ ತಂದೆ ಯಾರೆಂಬುದು ಗೊತ್ತಿಲ್ಲದೇ ಇರುವ ಹೆಂಗಸನ್ನು ಮದುವೆಯಾಗಬಾರದು ಎಂದು ಹೇಳುತ್ತಾನೆ. ಇದನ್ನೇ ಯಾಜ್ಞವಲ್ಕ್ಯ ಮತ್ತು ಇತರ ಸ್ಮೃತಿಕಾರರೂ ಪುನರುಚ್ಚರಿಸುತ್ತಾರೆ. ವಾಲ್ಮೀಕಿ ಅಯೋಧ್ಯಾಕಾಂಡದ ಅಧ್ಯಾಯ 66ರ ಶ್ಲೋಕ 11ರಲ್ಲಿ ಸೀತೆಗೆ ಸಹೋದರನಿರಲಿಲ್ಲ ಎಂಬುದರ ಬಗ್ಗೆ ಹೇಳುತ್ತಾನೆ. ಕೈಕೇಯಿಗೆ ಛೀಮಾರಿ ಹಾಕುವ ಸಂದರ್ಭದಲ್ಲಿ ಕೌಸಲ್ಯೆ ವೃದ್ಧಃ ಚೈವ ಅಲ್ಪಪುತ್ರಃ ಚ ವೈದೇಹೀಂ ಅನಿಚಿಂತಯನ್ ಸೋಅಪಿ ಶೋಕ ಸಮಾವಿಷ್ಟಃ ನನು ತ್ಯಕ್ಷತಿ ಜೀವಿತಂ ಎಂದು ಹೇಳುತ್ತಾಳೆ. ಅಂದರೆ ಜನಕ ಮುದುಕನಾಗಿದ್ದಾನೆ, ಅವನಿಗೆ ಗಂಡು ಮಕ್ಕಳೂ ಇಲ್ಲ. ಅವನು ಸೀತೆಯ ಬಗ್ಗೆ ಚಿಂತೆ ಮಾಡುತ್ತಾ ದುಃಖದ ಅತಿರೇಕದಿಂದ ಖಂಡಿತವಾಗಿಯೂ ಪ್ರಾಣತ್ಯಾಗ ಮಾಡುತ್ತಾನೆ ಎನ್ನುತ್ತಾಳೆ. ಸೀತೆಯ ತಂದೆ ಯಾರೆಂಬುದು ಗೊತ್ತಿರಲಿಲ್ಲ ಎನ್ನುವುದನ್ನು ವಾಲ್ಮೀಕಿ ಅದೇ ಅಧ್ಯಾಯದ ಶ್ಲೋಕ 13 ಮತ್ತು 14ರಲ್ಲಿ ಜನಕನ ಮೂಲಕ ಹೇಳುತ್ತಾನೆ. ಅಥ ಮೇ ಕೃಶತಃ ಕ್ಷೇತ್ರಂ ಲಾಂಗೂಲಾದುತ್ಥಿತಾ ಮಮ ಕ್ಷೇತ್ರಂ ಶೋಧಯತ ಲಬ್ಧಾ ನಾಮ್ನಾ ಸೀತೇತಿ ವಿಶ್ರುತಾ ಭೂತಲಾದುತ್ಥಿತಾ ಸಾತು ವ್ಯವರ್ಧತ ಮಮಾತ್ಮಜ ವೀರ್ಯಶುಲ್ಕೇತಿ ಮೇ ಕನ್ಯಾ ಸ್ಥಾಪಿತೇ ಮಯ ಯೋನಿಜ. ನಾನು ಹೊಲವನ್ನು ಉಳುತ್ತಿದ್ದಾಗ ನೇಗಿಲಿನಿಂದ ಮೇಲೆದ್ದು ಬಂದ ಹೆಣ್ಣು ಮಗು ಇವಳೇ ಸೀತೆ. ಅವಳು ಭೂಮಿಯಿಂದ ಹೊರಬಂದುದರಿಂದ ಅವಳು ಅಯೋನಿಜಳು, ಅಂದರೆ ತಾಯಿಯ ಜನನಾಂಗದಿಂದ ಬಂದವಳಲ್ಲ. ಆದರೆ ನಾನವಳನ್ನು ಸ್ವಂತ ಮಗಳಂದೇ ಬೆಳೆಸಿದ್ದೇನೆ. ಈ ರೀತಿ ಸೀತೆಗೆ ಸಹೋದರನೂ ಇರಲಿಲ್ಲ ಹಾಗೂ ಅವಳ ತಂದೆ ಯಾರೆಂಬುದೂ ಗೊತ್ತಿರಲಿಲ್ಲ. ಇಂತಹ ಹೆಂಗಸನ್ನೇ ಮದುವೆಯಾಗಬಾರದು ಎಂದು ಮನು, ಯಾಜ್ಞವಲ್ಕ್ಯ ಮೊದಲಾದ ಋಷಿಗಳು ಹೇಳಿದ್ದರು. ಈ ಋಷಿಗಳು ಈ ಮಾತನ್ನು ಋಗ್ವೇದದ ಒಂದು ಮಂತ್ರವನ್ನು ಆಧರಿಸಿ ಹೇಳಿದ್ದರು. ಋಗ್ವೇದದ 4ನೆಯ ಮಂಡಲದ 5ನೆಯ ಸೂಕ್ತದ 5ನೆಯ ಋಕ್ಕು ಹೀಗೆ ಹೇಳುತ್ತದೆ. ಋಗ್ವೇದವನ್ನು ಕನ್ನಡಕ್ಕೆ ಭಾಷಾಂತರಿಸಿದ ವಿದ್ವಾನ್ ಎಚ್ ಪಿ ವೆಂಕಟರಾಯರು ಈ ಋಕ್ಕನ್ನು ಹೀಗೆ ಅನುವಾದಿಸಿದ್ದಾರೆ. ಪಿತೃಗ್ರಹದ ರಕ್ಷಣೆಯನ್ನಪೇಕ್ಷಿಸಿ ಹೋಗತಕ್ಕ ಭ್ರಾತೃಭರ್ತೃರಹಿತೆಯಾದ ಸ್ತ್ರೀಯಂತೆಯೂ ಪತಿಯನ್ನು ದ್ವೇಷಿಸತಕ್ಕ ಸ್ತ್ರೀಯಂತೆಯೂ ಇರುವ ದುಷ್ಟಾಚಾರವುಳ್ಳವರು, ಪಾಪಾತ್ಮರಾಗಿರುವವರು, ಅಸತ್ಯಾತ್ಮಕವಾದ ಯೋಚನೆ ಉಳ್ಳವರು, ಅಸತ್ಯಾತ್ಮಕವಾದ ವ್ಯವಹಾರವುಳ್ಳವರು ಆದ ದುಷ್ಟರು, ಪಾಪಿಗಳು ಅನುಭವಿಸಲು ಯೋಗ್ಯವಾದುದು ಅಗಾಧವಾದುದೂ ಆದ ನರಕಸ್ಥಾನವನ್ನು ಉತ್ಪನ್ನ ಮಾಡುತ್ತಾರೆ.
ಸಹೋದರ ಹಾಗೂ ತಂದೆ ಇಲ್ಲದ ಹೆಂಗಸನ್ನು ಮದುವೆಯಾಗುವುದು ವೇದ ವಿರುದ್ಧ, ಶಾಸ್ತ್ರ ವಿರುದ್ಧ ಎನ್ನುವುದು ರಾಮನಿಗೆ ಗೊತ್ತಾಗಲಿಲ್ಲವೇ? ಅಥವಾ ಗೊತ್ತಿದ್ದೂ ರಾಮ ಋಗ್ವೇದವನ್ನು ಮನುಸ್ಮೃತಿಯನ್ನು ಧಿಕ್ಕರಿಸಿ ಸೀತೆಯನ್ನು ಮದುವೆಯಾದನೇ? ವೇದ ಶಾಸ್ತ್ರಗಳನ್ನು ಧಿಕ್ಕರಿಸಿದುದರಿಂದಲೇ ರಾಮನಿಗೆ 26 ವರ್ಷ ಮಕ್ಕಳಾಗಲಿಲ್ಲವೇ? ಯೌವನಾವಸ್ಥೆಯಲ್ಲಿ 14 ವರ್ಷ ವನವಾಸವಾಯಿತೇ? ಹೆಂಡತಿಯನ್ನು ಪರನೊಬ್ಬ ಹಾರಿಸಿಕೊಂಡು ಹೋದನೇ? ಗರ್ಭಿಣಿ ಹೆಂಡತಿಯನ್ನು ಕಾಡಿಗೆ ಕಳುಹಿಸಬೇಕಾಯಿತೇ? ಕೊನೆಗೆ ಅಗ್ನಿಸ್ಪರ್ಶವಿಲ್ಲದೆ ನೀರಿನಲ್ಲಿ ಮುಳುಗಿ ಪ್ರಾಣ ತ್ಯಜಿಸಬೇಕಾಯಿತೇ? ಇದೇ ಋಗ್ವೇದ ಹೇಳುವ ಅಗಾಧವಾದ ನರಕವಾಗಿತ್ತೇ?